ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹರಿಃ ಓಂ ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವಿಷತ್ವಾತ್ಮಕಸ್ಯ ವಿಷ್ಣೋರ್ವಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದ ಅವ್ಯೂಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷವಿದ್ಯಸ್ವರಾಟ್ ತೇನೇ ಬ್ರಹ್ಮರುಧಾಯ ಆದಿಕವೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃಧಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಾಮ್ಯಾಂ ಪರೀಷು ಹೃದೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನ ತಥೈವ ರಮಾಪಿ ದೇವಿ ನೈತಾವತಾಸ್ಸ ಪರಮಸ್ಯ ತಥಾ ರಮಾಯಾಃ ದೋಷೋऽನುರಪ್ಯ ನ ವಿಚಿನ್ತ್ಯ ವೃಃ ಪ್ರಭೂಯತ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಕ್ಪಟುತ್ವಂ ಚ ಹನುಮಸ್ಮರಣಾದ್ ಭವೇತ್ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याविघ्नकराभ्योत्तान् पञ्चाशद्वर्षपूजकां सत्यप्रमोदतीर्थार्यां नौमिन्नाय सुधारतां समाश्रयेद्गुरुं भक्त्या महाविश्वासपूर्वकं निक्षिपेत् सर्वभारांश्च गुरो श्रीपादपङ्कजे श्रीगुरुभ्यो नमः हरिः ओं हरिः ओं हरिः ओं. ವೇದವ್ಯಾಸದೇವರು ಈ 4-5 ಅಧ್ಯಾಯಗಳಲ್ಲಿ ಬರುವಂತಹ ಅನೇಕ ಪ್ರಮೇಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಕಥಾ ಮೋಕ್ಷಕ್ಕೆ ಹೋಗುವಂತಹದ್ದು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಮೋಕ್ಷ ಕೊಡುವಂತಹ ಗ್ರಂಥ ಶ್ರೀಮದ್ ಭಾಗವತ. 18 ಪುರಾಣಗಳ ಸಾರವೇ ಶ್ರೀಮದ್ ಭಾಗವತ. ಗಾಯತ್ರಿ ಮಂತ್ರದ ಭಾಷ್ಯ ರೂಪವಾಗಿದೆ ಶ್ರೀಮದ್ ಭಾಗವತ. ಮಹಾಭಾರತ ಗ್ರಂಥಕ್ಕೆ ನಿರ್ಣಯ ಕೊಟ್ಟಂತಹ ಗ್ರಂಥ ಶ್ರೀಮದ್ ಭಾಗವತ. ಎಲ್ಲಕ್ಕಿಂತ ಶ್ರೇಷ್ಠ ವೃತ್ತದ ಬಗ್ಗೆ ಮಹಿಮೆಯನ್ನು ತಿಳಿಸಿಕೊಂಡಂತಹ ಗ್ರಂಥ ಶ್ರೀಮದ್ ಭಾಗವತ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಸಂಸಾರದ ನಿವೃತ್ತಿ ಕಳಿತದೆ ಎಂಬುದಾಗಿ ಹೇಳಿದ್ದಾರೆ. ಸಂಸಾರದಲ್ಲಿ ಇದ್ದಾಗ ಅನೇಕ ಸುಖ ದುಃಖಗಳು ಬರ್ತವೆ. ಸುಖವನ್ನು ಕೊಡುವಂತಹ ಗ್ರಂಥ ಶ್ರೀಮದ್ ಭಾಗವತ. ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದರಿಂದ ನಮ್ಮ ಆಪತ್ತುಗಳೆಲ್ಲವೂ ಕೂಡ ಪರಿಹಾರವಾಗ್ತವೆ ಎನ್ನುವುದನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಪಾರ್ವತೀ ದೇವಿ ರುದ್ರದೇವರಿಗೆ ಅನೇಕ ಪ್ರಶ್ನೆಗಳನ್ನು ಮಾಡಿದ್ದರು. 29ನೇ ಅಧ್ಯಾಯ 30ನೇ ಅಧ್ಯಾಯ ಅನೇಕ ಅಧ್ಯಾಯಗಳ ವಿವರಣೆಯನ್ನು ಕೂಡ ಪಾರ್ವತೀ ದೇವಿ ರುದ್ರದೇವರಿಗೆ ಅದ್ಭುತವಾದ ಪ್ರಶ್ನೆಗಳನ್ನು ಕೇಳಿದಾಗ ಭಕ್ತಿ ದೇವಿಯ ನಿರೂಪಣೆಯನ್ನು ತಿಳಿಸಿಕೊಟ್ಟಿದ್ದಾಳೆ. ಶ್ರೇಷ್ಠವಾಗಿರುವಂತಹ ಈ ತತ್ವ ಶ್ರೀಮದ್ ಭಾಗವತ. ಇಂತಹ ಶ್ರೀಮದ್ ಭಾಗವತದ ಬಗ್ಗೆ ಮಹಾರುದ್ರದೇವರು ಪಾರ್ವತೀ ದೇವಿಗೆ ಭಕ್ತಿ ದೇವಿಯ ವಿವರಣೆಯ ಬಗ್ಗೆ ನಿರೂಪಣೆಯನ್ನು ಮಾಡಿದ್ದಾರೆ. ನಾರದರು ಈ ಗ್ರಂಥದ ಋಷಿಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಈ ಗ್ರಂಥದ ಛಂದಸ್ಸು ಬೃಹತಿ ಛಂದಸ್ಸು ಎಂಬುದಾಗಿ ಹೇಳುತ್ತಾರೆ. ಈ ಗ್ರಂಥದಲ್ಲಿ ಸಮಾಧಿ ಭಾಷೆಯಲ್ಲಿ ವೇದವ್ಯಾಸದೇವರು ನಿರೂಪಣೆಯನ್ನು ಮಾಡಿದ್ದಾರೆ. ಈ ಗ್ರಂಥದ ಸಾಕ್ಷಾತ್ ಪರಮಾತ್ಮನೇ ಪ್ರತಿಪಾದನಾಗಿದ್ದಾನೆ, ಕೃಷ್ಣ ಪರಮಾತ್ಮನೇ ಪ್ರತಿಪಾದನಾಗಿದ್ದಾನೆ ಎಂಬುದಾಗಿ ಗ್ರಂಥಕರ್ತೃಗಳಾದ ವೇದವ್ಯಾಸದೇವರೇ ನಿರೂಪಣೆಯನ್ನು ಮಾಡಿದ್ದಾರೆ. ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ವೇದವ್ಯಾಸದೇವರು, ವೇದವ್ಯಾಸದೇವರೇ ಕೃಷ್ಣ ಪರಮಾತ್ಮ ಎಂಬುದಾಗಿ ತಿಳಿದುಕೊಳ್ಳಬೇಕು. ವ್ಯಾಸೋತ್ತಿಷ್ಠ ಜಗತ್ ಸರ್ವಂ ಎಂಬುದಾಗಿ ಪುರಾಣಗಳು ನಿರೂಪಣೆಯನ್ನು ಮಾಡಿವೆ. ಇಂಥ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತದ ಅದ್ಭುತವಾಗಿರುವಂತಹ ಈ ಗ್ರಂಥ
ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. 3 ಅಧ್ಯಾಯಗಳಲ್ಲಿ ಭಕ್ತಿದೇವಿ ಮತ್ತು ನಾರದರ ಸಂವಾದ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಭಕ್ತಿದೇವಿ ತರುಣಿಯಾಗಿ ಇದ್ದಂತಹ ಪ್ರಸಂಗದಲ್ಲಿ ನಾರದರು ಬಂದರು ಎಂಬುದಾಗಿ ಪ್ರಥಮಾಧ್ಯಾಯದಲ್ಲಿ ಪ್ರಾರಂಭವಾಗ್ತದೆ. ಭಕ್ತಿದೇವಿ ಹುಟ್ಟಿದ್ದು ದ್ರವಿಡ ಪ್ರದೇಶ ತಮಿಳುನಾಡಿನಲ್ಲಿ ಎಂಬುದಾಗಿ ಹೇಳ್ತಾರೆ. ಕರ್ನಾಟಕದಲ್ಲಿ ಬೆಳೆದಿದ್ದು ಭಕ್ತಿ ಗುರ್ಜರ ಪ್ರದೇಶದಲ್ಲಿ ಜೀರ್ಣವಾಗ್ತದೆ ಎಂಬುದಾಗಿ ಈ 3 ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಜ್ಞಾನ ವೈರಾಗ್ಯ ಬರಬೇಕು ಅಂದರೆ ಭಕ್ತಿಯ ಮುಖಾಂತರವಾಗಿ ಬರಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಯುಗಾಂತರಗಳಲ್ಲೂ ಕೂಡ ಶ್ರೀಮದ್ ಭಾಗವತ ನಡೆದುಕೊಂಡಂತಹ ಬಂದ ರೀತಿ ಶ್ರೇಷ್ಠವಾದದ್ದು, ಸಪ್ತಾಹ ಯಜ್ಞ ಇದು ಶ್ರೇಷ್ಠವಾದದ್ದು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಕಥಾಶ್ರವಣ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ವೇದವ್ಯಾಸದೇವರು ಶ್ರೀಮದ್ ಭಾಗವತದ ರಚನೆಯನ್ನು ಮಾಡಿದ್ದಾರೆ. 18,000 ಶ್ಲೋಕಾತ್ಮಕವಾಗಿರುವಂತಹ ಶ್ರೀಮದ್ ಭಾಗವತ ನಮಗೆ ತಿಳಿಸಿಕೊಡುವುದು ಶ್ರೇಷ್ಠವಾದದ್ದು ಎಂಬುದಾಗಿ ಹೇಳ್ತಾರೆ. ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಗೀತೆಯ ಉಪದೇಶವನ್ನು ಮಾಡಿದ್ದು 18 ಅಧ್ಯಾಯ. ಇನ್ನು ಶ್ರೇಷ್ಠವಾಗಿರುವಂತಹ ಈ 18 ದಿವಸಗಳ ಮುಖಾಂತರವಾಗಿ ಯುದ್ಧ ಆಗಿದ್ದು ಒಂದು ರೀತಿ. ಆದ್ದರಿಂದಾಗಿ ಕೃಷ್ಣ ಪರಮಾತ್ಮನಿಗೆ 18 ಇದು ಶ್ರೇಷ್ಠವಾದದ್ದು ಎಂಬುದಾಗಿ ಜನರಿಗೆ ನಿರೂಪಣೆಯನ್ನು ತಿಳಿಸಿಕೊಟ್ಟಿದ್ದಾನೆ. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ 18,000 ಶ್ಲೋಕಾತ್ಮಕವಾಗಿರುವಂತಹ ಶ್ರೀಮದ್ ಭಾಗವತ ನಿರೂಪಣೆಯನ್ನು ತಿಳಿಸಿದೆ. ಅಂತಹ ಶ್ರೀಮದ್ ಭಾಗವತದ ಮತ್ತೊಂದು ವಿಷಯ ಏನು ಅಂತಂದರೆ 4ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯದಲ್ಲಿ ಗೋಕರ್ಣೋಪಾಖ್ಯಾನ, ಆತ್ಮದೇವ, ದುಂದುಕಾರಿ, ಗೋಕರ್ಣನ ವಿಶೇಷವಾದ ಚರಿತ್ರೆ ಬಂದಿದೆ. ಗೋಕರ್ಣ ತನ್ನ ಅಣ್ಣನಾಗಿರುವಂತಹ ದುಂದುಕಾರಿಗೆ ಪ್ರೇತತ್ವ ಹೊಂದಿದಂತಹ ಈ ವ್ಯಕ್ತಿಯನ್ನು ಪರಿಹಾರವನ್ನು ಮಾಡಿದ, ದಿವ್ಯವಾದ ಮೋಕ್ಷವನ್ನು ಕೂಡ ಕೊಡಿಸಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅಂತಹ ಎಲ್ಲ ಜ್ಞಾನಿಗಳು ಕೂಡ ಮೋಕ್ಷವನ್ನು ಕೊಡಿಸುವಂತಹ ವ್ಯಕ್ತಿ ಗೋಕರ್ಣ ಎಂಬುದಾಗಿ ಭಾಗವತ ಮಹಾತ್ಮೆಯಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಚರಿತ್ರೆ ಎಂಬುದಾಗಿ ತಿಳಿಸಿ, ಪ್ರೇಷಿತಾ ಹರಿಲೋಕೇತೆ ಯತ್ರ ಗಚ್ಚಂತಿ ಯೋಗಿನಃ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಹರಿಲೋಕಕ್ಕೆ ಗಚ್ಚಂತಿ ಪರಮಾತ್ಮನ ಲೋಕಕ್ಕೆ ಹೊರಟಿದ್ದಾರಂತೆ. ವಿಶೇಷವಾಗಿರುವಂತಹ ವಿಮಾನಗಳು, ಪುಷ್ಪಕ ವಿಮಾನಗಳು ಬಂದಿದ್ದಾವೆ. ಜಯಕಾರ ಯಾವಾಗಲೂ ಜಯ ಶಬ್ದದಿಂದ ಜಯಕಾರವನ್ನು ಹೇಳುವಂತಹದ್ದು. ಸಾಕ್ಷಾತ್ ಪರಮಾತ್ಮನೇ ಎಲ್ಲ ಜ್ಞಾನಿಗಳಿಗೆ, ಸಾತ್ವಿಕ ಜೀವರಾಶಿಗಳಿಗೆ ಶ್ರೇಷ್ಠವಾಗಿರುವಂತಹ ಜ್ಞಾನಿಗಳು ಗೋಕರ್ಣ ಸಹಿತರಾಗಿ ಕರೆದುಕೊಂಡು ಹೋಗಿದ್ದಾನೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಎಲ್ಲ ಕಡೆಯೂ ಕೂಡ ದುಂದುಬಿ, ಬೇರಿ, ನಗಾರಿ, ಪಾಂಚಜನ್ಯ, ಶಂಖಧ್ವನಿ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಅಂತಹ ಎಲ್ಲ ಕಡೆಗೂ ಧ್ವನಿಯ ಮುಖಾಂತರವಾಗಿ ಪಾಂಚಜನ್ಯ ಶ್ರೇಷ್ಠವಾದದ್ದು. ಪಾಂಚಜನ್ಯಂ ಋಷಿಕೇಶೋ ಎಂಬುದಾಗಿ ಪರಮಾತ್ಮನಿಗೆ ವಿಶೇಷವನ್ನು ಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ವಿಮಾನದಲ್ಲಿ ಎಲ್ಲರನ್ನೂ ಕರೆದುಕೊಂಡು ಹೋಗುವಂಥ ಪರಮಾತ್ಮನೇ ನಮಗೆ ಮುಕ್ತಿಯನ್ನು ಕೊಡುವಂಥವನು ಎಂಬುದಾಗಿ ತಿಳಿಸಿ ಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠವಾದಂತಹ ಹರಿಲೋಕ ನಮಗೆ ಸಿಗಬೇಕು ಅಂತಂದರೆ ಶ್ರೀಮದ್ ಭಾಗವತ ಸಪ್ತಾಹವನ್ನು ಆಳಬೇಕು. ವರ್ಷದ ದಿವಸ ಇಡೀ ಜನ್ಮದವರೆಗೂ ಕೂಡ ಭಾಗವತದ ನಿತ್ಯ ಪಠಣೆ ಮತ್ತು ನಿತ್ಯ ಶ್ರವಣ ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಗೋಕರ್ಣೋಪಾಖ್ಯಾನ 4ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯದಲ್ಲಿ ನಿರೂಪಣೆಯನ್ನು ವೇದವ್ಯಾಸದೇವರು ತಿಳಿಸಿಕೊಟ್ಟ ನಂತರ ಕಥಾಶ್ರವಣದಿಂದ ನಮಗೇನು ಸಿಗ್ತದೆ ಲಾಭ ಅಂತಂದರೆ ಶ್ರೇಷ್ಠವಾದ ತತ್ವಜ್ಞಾನವೇ ಸಿಗ್ತದೆ. ಶ್ರೇಷ್ಠವಾದ ತತ್ವಜ್ಞಾನ ಸಿಗುವುದರಿಂದ ಸಂಸಾರದ ನಿವೃತ್ತಿಯೂ ಕೂಡ ಆಗ್ತದೆ. ಅಂತಹ ಮೋಕ್ಷ ಕೊಡುವಂತಹ ಗ್ರಂಥ ಶ್ರೀಮದ್ ಭಾಗವತ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೃತ, ತ್ರೇತ, ದ್ವಾಪರ, ಕಲಿ ಈ 4 ಯುಗಗಳಲ್ಲೂ ಕೂಡ ಅನೇಕ ವಿಷಯಗಳಲ್ಲೂ ಕೂಡ ನಿರೂಪಣೆಯನ್ನು ಮಾಡಬಹುದು. ತ್ರೇತಾಯುಗದಲ್ಲಿ ಅಯೋಧ್ಯ ವಾಸಿನಃ ಪೂರ್ವಂ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಭಾಗವತ ಮಹಾತ್ಮೆಯ 4ನೇ ಅಧ್ಯಾಯದಲ್ಲಿ ಬರುವಂತಹ ಶ್ರೇಷ್ಠವಾಗಿರುವಂತಹ ಚರಿತ್ರೆ ರಾಮದೇವರ ಚರಿತ್ರೆ. ಸಾಕ್ಷಾತ್ ಪರಮಾತ್ಮ
ತಾನು ಪರಮಧಾಮಕ್ಕೆ ಹೋಗಬೇಕಾದರೆ ಎಲ್ಲರನ್ನೂ ಕರೀತಾನೆ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದಚ್ಯವಹ ಎಂಬುದಾಗಿ ನಿರೂಪಣೆಯನ್ನ ಮಾಡಿದ್ದಾನೆ ಪರಮಾತ್ಮ. ತೃಣ ತೃಣ ಅಂದರೆ ಹುಲ್ಲುಗಳು ಕೂಡ ಎಲ್ಲಿಗೆ ಬಂದವರು? ಮೋಕ್ಷಕ್ಕೆ ಬಂದವಂತೆ. ಪಿಪೀಲಿಕ ಇರುವೆಗಳು, ಪಿಪೀಲಿಕ ತೃಣ ಅನೇಕ ಜೀವರಾಶಿಗಳು ಕೂಡ ಬಂದಿದ್ದಾವಂತೆ. ಇದರಿಂದ ಹೇಗೆ ಬಂದು ಅಂತಂದರೆ ಸಾಕ್ಷಾತ್ ಪರಮಾತ್ಮನೆ ಕರೆದಿದ್ದಕ್ಕೆ ಎಲ್ಲವೂ ಕೂಡ ಬಂದಿದ್ದಾವೆ ಎಂಬುದಾಗಿ ಹೇಳ್ತಾರೆ. ಅದರಿಂದಾಗಿ ನಾವು ಸ್ಮರಣೆಯನ್ನ ಮಾಡಬೇಕು ಅಂತ ಅಯೋಧ್ಯಾವಾಸಿನಃ, ಅಯೋಧ್ಯ ಪಟ್ಟಣದ ಜನರು ಅಷ್ಟೇ ಅಲ್ಲ, ಭರತ ದೇಶ ಭರತಖಂಡ ಇರುವಂತಹ ಸಾತ್ವಿಕ ಜೀವರಾಶಿಗಳಿಗೆ ಪರಮಾತ್ಮ ಅಯೋಧ್ಯ ಪಟ್ಟಣದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಮೋಕ್ಷವನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಈ ರೀತಿಯಾಗಿ ಉಪದೇಶವನ್ನು ಮಾಡಿ ತಿಳಿಸಿಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ದ್ವಾಪರಯುಗದಲ್ಲಿ ಕೃಷ್ಣ ಪರಮಾತ್ಮ ತಾನು ತನ್ನ ಪರಮಧಾಮಕ್ಕೆ ಹೋಗಬೇಕಾದರೆ ಎಲ್ಲ ಸಾತ್ವಿಕ ಜೀವರಾಶಿಗಳಿಗೆ ಕರೆದುಕೊಂಡು ಹೋದ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಮತ್ತೊಂದು ವಿಷಯ ವಿವರಣೆಯನ್ನು ಕೂಡ ನಾವು ಮಾಡಬಹುದು. ಸಪ್ತಾಹ ಯಜ್ಞವನ್ನು ಮಾಡಬೇಕಾದರೆ ಅಪಾತ್ರರಿಗೆ ದಾನವನ್ನು ಕೊಡಬಾರದು ಎಂಬುದಾಗಿ ವೇದವ್ಯಾಸ ದೇವರು ನಿರೂಪಣೆಯನ್ನು ಮಾಡಿದ್ದಾರೆ. ಯೋಗ್ಯರಾದ ಬ್ರಾಹ್ಮಣರು, ಶ್ರೇಷ್ಠ ಜ್ಞಾನಿಗಳಿಗೆ, ವೈಷ್ಣವರು, ಪರಮಾತ್ಮನಲ್ಲಿ ಶ್ರೇಷ್ಠವಾದ ಭಕ್ತಿಯನ್ನು ಮಾಡುವಂತಹ, ದೃಢವಾದಂತಹ ಭಕ್ತಿಯನ್ನು ಮಾಡುವಂತಹ ಮಹಾನುಭಾವರಿಗೆ ಪಾತ್ರದ ಸಂಗಡ ಯಾತ್ರೆಗೆ ಬರುವುದು ಎಂಬುದಾಗಿ ದಾಸವರನ್ನು ಹೇಳ್ತಾರಲ್ಲ, ಅದೇ ರೀತಿಯಾಗಿ ಯೋಗ್ಯರಾದವರಿಗೆ ದಾನವನ್ನು ಮಾಡಬೇಕು, ಅಪಾತ್ರರಿಗೆ ದಾನವನ್ನು ಮಾಡಬಾರದು ಎಂಬುದಾಗಿ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಅಪಾತ್ರರಿಗೆ ದಾನವನ್ನು ಮಾಡಿದರೆ ಅದರಿಂದನೂ ಕೂಡ ಪಾಪ ಬರ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಸಪ್ತಾಹದ ಕ್ರಮ ಏನು, ಸಪ್ತಾಹ ವಿಧಿ ಏನು, ಸಪ್ತಾಹ ಯಜ್ಞ ಮಾಡುವುದರಿಂದ ನಮಗೆ ಏನೇನು ಇಷ್ಟಸಿದ್ಧಿ ಆಗ್ತದೆಯೇ ಎಂಬುದಾಗಿ ಹೇಳ್ತಾರೆ. ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಆಗ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಗ್ರಂಥ ಶ್ರೀಮದ್ ಭಾಗವತ, ಪುರಾಣಗಳ ರಾಜ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಸಪ್ತಾಹ ಎಂಬುದಾಗಿ ಶ್ರವಣ ಮಾಡುವುದರಿಂದ ಸಿಗೋದೇ ಅಪರೂಪವಾದಂತಹ ಜನ್ಮ, ಮಾಧ್ವ ಜನ್ಮ. ಅಂತಹ ಶ್ರೇಷ್ಠವಾಗಿರುವಂತಹ ಮಾಧ್ವ ಜನ್ಮ, ಬ್ರಾಹ್ಮಣ ಜನ್ಮ ಹುಟ್ಟಿದಾಗ ನಾವು ಸಾಧನೆಯನ್ನು ಮಾಡಿಕೊಳ್ಳಲೇಬೇಕು. ಸಾಧನೆಯೇ ಮಾಡಲಿಲ್ಲ, ಹುಟ್ಟಿದಾರಭ್ಯ ನಾವು ಬರೀ ಪಾಪಗಳನ್ನೇ ಮಾಡ್ತಾ ಇದ್ವಿ ಅಂದರೆ ಪುಣ್ಯ ಯಾವಾಗ ಮಾಡಬೇಕು? ಪರಮಾತ್ಮ ಪುಣ್ಯಕ್ಕೋಸ್ಕರವಾಗಿ ಶ್ರೀಮದ್ ಭಾಗವತದ ಉಪದೇಶವನ್ನು ಮಾಡಿದ್ದಾನೆ. ಗ್ರಂಥದ ರೂಪವಾಗಿ ಸಾಕ್ಷಾತ್ ವೇದವ್ಯಾಸ ದೇವರೇ ಇಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಅನಂತ ಪಾಪಗಳನ್ನು ಕಳೆಯುವಂತಹ ಈ ಶ್ರೀಮದ್ ಭಾಗವತ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ ಶ್ರೀಮದ್ ಭಾಗವತ ಎಂಬುದಾಗಿ ತಿಳಿಸಿ, ಇತಿಹಾಸಮಿಮಂ ಪುಣ್ಯಂ, ಈ ಗ್ರಂಥ ಮಹಾಭಾರತ ಏನಿದೆ ಅದು ಇತಿಹಾಸ ಗ್ರಂಥ. ಆ ಗ್ರಂಥಕ್ಕೆ ನಿರ್ಣಯ ಕೊಟ್ಟಂತಹ ಗ್ರಂಥ ಶ್ರೀಮದ್ ಭಾಗವತ. ಯಾವಾಗಲೂ ಕೂಡ ಪ್ರತಿ ಕ್ಷಣದಲ್ಲಿಯೂ ಕೂಡ ಶಾಂಡಿಲ್ಯ ಋಷಿಗಳು ಪಠಣೆಯನ್ನು ಮಾಡ್ತಾರೆ. ಅಂತ ಪಠಣೆ ಮಾಡುವುದರಿಂದ ಚಿತ್ರಕೂಟ ಪರ್ವತದಲ್ಲಿ ಬ್ರಹ್ಮಾನಂದ ಎಂಬ ಕ್ಷೇತ್ರದಿಂದ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ಅಂತ ಶ್ರೀಮದ್ ಭಾಗವತ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇತಿಹಾಸದಲ್ಲೂ ಕೂಡ ಈ ರೀತಿಯಾಗಿ ವಿವರಣೆಯನ್ನು ಮಾಡಿದ್ದಾರೆ. ಅಂತಹ ಶಾಂಡಿಲ್ಯ ಋಷಿಗಳು ಇವತ್ತಿನರೂ ಕೂಡ ಚಿತ್ರಕೂಟ ಪರ್ವತದಲ್ಲಿ ಬ್ರಹ್ಮಾನಂದದಲ್ಲಿ ವಿಶೇಷವಾಗಿ ಪಠಣೆಯನ್ನು ಮಾಡ್ತಾ ಇರ್ತಾರೆ ಎಂಬುದಾಗಿ ವೇದವ್ಯಾಸ ದೇವರು ಹೇಳಿದಂತಹ ಮಾತು. ಅಂದರೆ ಶಾಂಡಿಲ್ಯ ಋಷಿಗಳು ಒಬ್ಬರೇ ಅಲ್ಲ, ಅನೇಕ ಬ್ರಹ್ಮ ಋಷಿಗಳು ಕೂಡ ನಮಗೆ ಗೊತ್ತಾಗಲಾರದೆ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾರೆ, ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡ್ತಾ ಇರ್ತಾರೆ, ಮನನವನ್ನು ಮಾಡ್ತಾ ಇರ್ತಾರೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅನೇಕ ರೀತಿಯಿಂದಾಗಿಯೂ ಕೂಡ ನಾವು ಹೇಳಬಹುದು. ತೀರ್ಥ ವಿಧಿಯೂ ಕೂಡ ತಿಳಿಸಲ್ಪಟ್ಟಿದೆ. ಶ್ರೀಮದ್ ಭಾಗವತ ಶ್ರವಣ ಹೇಗೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿದರೆ ಬಹಳ ಸಂತೋಷವಾಗ್ತದಂತೆ. ಶ್ರೀಮದ್ ಭಾಗವತದ ಜೊತೆಗೆ ಪಿತೃಶ್ರಾದ್ದವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಸಾಕ್ಷಾತ್ ಪರಮಾತ್ಮ ಪಿತೃಗಳಿಗೆ ಏನು ಕೊಡ್ತಾನೆ? ಸಾಕ್ಷಾತ್ ಮೋಕ್ಷವನ್ನೇ ಕೊಡ್ತಾನೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅನಂತ ಕುಲ ಉದ್ಧಾರವಾಗ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ನಮಗೂ ನಿಮಗೂ ಒಳ್ಳೆಯದಾಗಲಿ ಎಂಬುದಾಗಿ ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.